ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದ ಸಿದ್ದಾರೂಢ ಮಠದಲ್ಲಿ ಫೆಬ್ರವರಿ 28ರಂದು ತಾಲೂಕು ಮಟ್ಟದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಸಮ್ಮೇಳನ ಅಧ್ಯಕ್ಷರಾಗಿ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಅವರು ಆಯ್ಕೆಯಾಗಿದ್ದಾರೆ. ಬಸವಪ್ರಭು ಪಾಟೀಲ್ ಬೆಟ್ಟದೂರು ಅವರು ಸಾಹಿತಿ, ವೈದ್ಯ ವೃತ್ತಿಯ ಜೊತೆಗೆ ಪತ್ರಕರ್ತರಾಗಿ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವುದನ್ನು ಮೆಚ್ಚಿ ಮಾನ್ವಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶರಣಬಸವ ನೀರಮಾನ್ವಿ ಅವರು ಬಸವಪ್ರಭು ಪಾಟೀಲ್ ಅವರನ್ನ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರನ್ನ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ಶ್ಲಾಘನೀಯ. ಅವರ ಸೇವೆಯನ್ನ ಪರಿಗಣಿಸಿ ಆಯ್ಕೆ ಮಾಡಲಾಗಿದೆ ಅಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಚಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 28ರಂದು ಮಾನ್ವಿ ತಾಲೂಕಿನ ನಿರ್ಮಾನಿ ಗ್ರಾಮದ ಸಿದ್ದಾರೂಢ ಮಠದಲ್ಲಿ ನಡೀತಿರ್ತಕ್ಕಂಥ 11ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ಪ್ರಖ್ಯಾತ ವೈದ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಅವರನ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋದು ಅತ್ಯಂತ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಚಾರ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಾಗವಹಿಸಿ ಕನ್ನಡಾಂಬೆಯ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ತರಬೇಕೆಂದೇಳಿ ನಾನು ಈ ಮೂಲಕ ವಿನಂತಿಸುತ್ತೇನೆ. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಲೆಂದು ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಇದೇ ತಿಂಗಳ 28ನೇ ತಾರೀಕಿನಂದು ಮಾನ್ವಿ ತಾಲೂಕಿನ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ನೀರ್ಮಾನ್ವಿಯ ಸಿದ್ದಾರೂಢ ಮಠದಲ್ಲಿ ಜರುಗಲಿದ್ದು, ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ನಮ್ಮ ಸಮಾಜದ ಹಿರಿಯ ವೈದ್ಯರು ಮತ್ತು ಮುಖಂಡರಾಗಿರ್ತಕ್ಕಂಥ ಅವರು ಆಯ್ಕೆಯಾಗಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ಈ ಒಂದು ಸಮ್ಮೇಳನವನ್ನು ನಮ್ಮ ತಾಲೂಕಿನ ಎಲ್ಲ ಕನ್ನಡ ಸಾಹಿತ್ಯ ಆಸಕ್ತರು ಬಂದು ಸೇರಿ ಈ ಕನ್ನಡ ರಥವನ್ನು ಎಲ್ಲರೂ ಸೇರಿ ಎಳೆಯೋಣ ಅಂತೇಳಿ ಹೇಳ್ತಾ, ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ದಿನಾಂಕ 28ರಂದು ನಡೀತಕ್ಕಂಥ ಈ ನೀರ್ಮಾನ್ವಿ 11ನೇ ತಾಲೂಕಾ ಸಮ್ಮೇಳನಕ್ಕೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ನಾನು ತಾಲೂಕಾ ಸಮಿತಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ವೈದ್ಯನಾದರೂ ಕೂಡ ಸಾಹಿತ್ಯದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡೆ. ನಮ್ಮ ತಂದೆ ಮತ್ತು ಶಾಂತರಸರು, ಪ್ರಸಿದ್ಧ ಸಾಹಿತಿಗಳಾದ ಶಾಂತರಸರು ಅವರು ಅಲ್ಲಿ ರಾಯಚೂರಿನಲ್ಲಿದ್ದಾಗ ಅವರು ಪಠ್ಯ ಪುಸ್ತಕಗಳನ್ನು ಬರಿತಾ ಇದ್ರು. ಅವಾಗ ನಾನು ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವರ ಸಾಹಿತ್ಯಿಕ ಚರ್ಚೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆಯಲ್ಲಿ ನಾನು ಸುಮ್ಮನೆ ಕೇಳ್ತಾ ಇದ್ದೆ. ಕೇಳಿ ಅವರಲ್ಲಿ ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸಿಕೊಂಡೆ. ಅವರನ್ನು ನೋಡಿ ಅವರು ಕೂಡ ನನಗೆ ಕೆಲವು ವಿಷಯಗಳಲ್ಲಿ ಗೈಡ್ ಮಾಡಿದರು. ಆನಂತರ ನಾನು ಕಾಲೇಜಿಗೆ ಹೋದ ಮೇಲೆ ಕಾಲೇಜ್ ಮ್ಯಾಗ್ಜಿನ್ನಲ್ಲಿ ಸದಸ್ಯಾಗಿ ಕನ್ನಡ ವಿಭಾಗವನ್ನು ಸರಿಯಾಗಿ ನಿಭಾಯಿಸಿದ್ವಿ. ಮ್ಯಾಗ್ಜಿನ್ಗೆ ಫಸ್ಟ್ ಪ್ರೈಸ್ ಬಂತು ವಿಶ್ವವಿದ್ಯಾಲಯದ ಲೆವೆಲಲ್ಲಿ. ಇಲ್ಲಿಗೆ ಬಂದ ಮೇಲೆ ನಾನು ಸಾಹಿತ್ಯದಲ್ಲಿ ಹೆಚ್ಚು ಓದಲಿಕ್ಕೆ ನನಗೆ ಟೈಮ್ ಸಿಕ್ತು. ಮಾರ್ನಿಂಗ್ ಬಂದಮೇಲೆ ನಾನೀಗ 52 ವರ್ಷ ವೈದ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ. ಸುಮಾರು 13ನೇ ಪುಸ್ತಕ ಈಗ ಹೊರಗೆ ಬರ್ತಾ ಇದೆ ನಂದು. ಸುಮಾರು 25 ವರ್ಷಗಳ ಕಾಲ ಮಾನ್ವಿ ತಾಲೂಕಾ ವರದಿಗಾರನಾಗಿ ಪ್ರಜಾವಾಣಿ ಸೇವೆ ಸಲ್ಲಿಸಿದ್ದೇನೆ. ಆನಂತರ ನಾನು ಅದನ್ನು ಬಿಟ್ಟುಬಿಟ್ಟೆ. ನಮ್ಮ ತಂದೆಯವರು ಮತ್ತು ಶಾಂತಸರು ನನ್ನ ಈ ಸಾಹಿತ್ಯಿಕ ಬರವಣಿಗೆಯ ಹಿಂದೆ ಅವರು ನನ್ನ ಬೆನ್ನೆಲುಬಾಗಿದ್ದಾರೆ. ಇವತ್ತು ನನಗೆ ತಾಲೂಕಾ ಸಮ್ಮೇಳನದ ಒಂದು ಗೌರವ ಕೊಟ್ಟಿದ್ದಾರೆ. ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮತ್ತೆ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಕೂಡ ಆಗ್ತಾ ಇದೆ ಅಂತ ನನ್ನ ಭರವಸೆ. ನಮಸ್ಕಾರ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.